ಹಾಯ್ ಹಾಯ್ ನೋಡಿ, ದೋಸೆಗೆ ರುಬ್ಬೋದಕ್ಕೆ ಎಲ್ಲ ಈ ಥರ ಕಾಳುಗಳು ಎತ್ಕೊಂಡಿದ್ದೀನಿ. ಅಕ್ಕಿ, ಅವರೆಕಾಳು, ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಹೆಸರು ಕಾಳು, ಕಡಲೆಕಾಯಿ ಬೀಜ, ಅಲಸಂದೆ ಕಾಳು, ತೊಗರಿ ಬೇಳೆ, ಆಮೇಲೆ ಹುಳ್ಳಿಕಾಳು ಇಷ್ಟು ನೆನೆಸ್ಬಿಡ್ತೀನಿ. ನೋಡಿ, ಪಾತ್ರೆನಲ್ಲೆಲ್ಲ ನೆನೆಸ್ಬಿಟ್ಟು ಕ್ಲೀನಾಗೆಲ್ಲ ತೊಳೆದ್ಬಿಟ್ಟು ಇದು ಒಂದು 4 ಅವರ್ಸು ನೆನೆಸಿ ಇಟ್ಬಿಡ್ತೀನಿ. ನೆನೆಸಿದಾದ್ಮೇಲೆ ನಾನು ರುಬ್ಕೊತೀನಿ. ರುಬ್ಬೋದಕ್ಕೆ ಏನು ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ರುಬ್ಬೋವಾಗ. ಹಾಯ್ ನೋಡಿ, ಇದು ದೋಸೆ ರುಬ್ಬೋದಕ್ಕೆ ಒಂದು 50 ಗ್ರಾಮ್ ಶುಂಠಿ, ಒಂದು 15 ಹಸಿಮೆಣ್ಸಿನ್ಕಾಯಿ, ಸುಮಾರು ಕರಿಬೇವಿನ ಸೊಪ್ಪು, ನನಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಮತ್ತು ಇದು ನಾನು ಮೆಂತ್ಯ ಕಾಳು ಹೇಳೋದು ಮರ್ತುಬಿಟ್ಟೆ. ನೋಡಿ, ಹಿಂಗೆ ಹಾಕ್ಕೊತಾ ಇದ್ದೀನಿ ದೋಸೆಗೆ. ನೀವು ಮೆಂತ್ಯ ಕಾಳನ್ನು ಹಾಕ್ಕೊಳ್ಳಿ. ನಾನೆಲ್ಲ ಹಾಕ್ಬಿಡ್ತೀನಿ ಫಸ್ಟು ಇದೆಲ್ಲ ಜಾರಿಗೆ. ಇವಾಗ ಎಲ್ಲ ಹಾಕ್ಕೊಂಡು ರುಬ್ಕೊತೀನಿ. ಮತ್ತು ಎಲ್ಲ ಪೂರ್ತಿನೂ ರುಬ್ಕೊಂಡು ಲಾಸ್ಟಲ್ಲಿ ದೋಸೆ ಮಾಡೋವಾಗ ತೋರಿಸ್ತೀನಿ. ಎಲ್ಲ ಮಿಕ್ಸ್ ಮಾಡಿ ದೋಸೆ ಮಾಡಿದ್ನೆಲ್ಲ ಕಾಳುಗಳೆಲ್ಲ ಹಾಕಿ ಅದು ದೋಸೆ ಇವಾಗ ಮಾಡ್ತಾಯಿದ್ದೀನಿ ಟಿಫನ್ಗೆ. ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ ಮೇಲ್ಗಡೆ. ಬೇಕಿದ್ದರೆ ಒಂಚೂರು ಅದು ಈರುಳ್ಳಿ ಎಲ್ಲ ಸಪ್ಪೆ ಸಪ್ಪೆ ಥರ ಇರ್ಬೋದಲ್ವ ತಿನ್ನೋವಾಗ, ಒಂಚೂರು ಉಪ್ಪು ಕೂಡ ಹಿಂಗೆ ಹಾಕ್ಕೊಬೋದು. ಟೇಸ್ಟಾಗಿ ಚೆನ್ನಾಗಿರ್ತೈತೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ದೋಸೆ ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ದೋಸೆ ಮಾಡಿರೋದು. ಅದ್ರ ಜೊತೆಗೆ ನಾವು ಸೌತೆಕಾಯಿ, ಹೀರೆಕಾಯಿ ಹಾಕಿ ಸಾಗು ಮಾಡ್ಕೊಂಡಿದ್ದೀವಿ. ಪುದೀನ ಚಟ್ನಿ ಮತ್ತು ಚಿಕ್ಕಡಿಕಾಯಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀವಿ. ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ನಮಗೆ ಅಂತ ಬೆಳಿಗ್ಗೆ ಎಲ್ಲ ಒಂದೇ ಸತಿ ಮಾಡಿಬಿಟ್ವಿ. ಬಿಸಿಲಿಗೆ ಅಡುಗೆ ಮನೆಗೆ ಹೋಗೋಕ್ಕೆ ಬೇಜಾರಾಗುತ್ತೆ ಅಡುಗೆ ಮಾಡೋಕ್ಕೆ ಅಂತ. ನೋಡಿ, ನೀವು ಇದೇ ಥರ ಮಾಡ್ಕೊಳ್ಳಿ. ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ. ಯಾಕೆ ಅಂದರೆ ಮಕ್ಕಳು ಒಬ್ಬೊಬ್ಬರ ಮನೆಯಲ್ಲಿ ಆ ಕಾಳು ತಿನ್ನಲ್ಲ, ಈ ಕಾಳು ತಿನ್ನಲ್ಲ ಅಂತ ಎಲ್ಲ ಹೇಳ್ತಾರೆ. ಹಾಗಾಗಿ ನಾವೆಲ್ಲ ಕಾಳನ್ನು ಮಿಕ್ಸ್ ಮಾಡಿ ಅಕ್ಕಿ ಜೊತೆಲಿ ಹಾಕಿ ರುಬ್ಬಿ ದೋಸೆ ಮಾಡಿಕೊಟ್ರೆ ಅದು ಹೆಲ್ತ್ಗೂ ಒಳ್ಳೆಯದು, ಎಲ್ಲ ಸೇರುತ್ತೆ ಎಲ್ಲ ಬಾಡಿಗೆ. ಇದು ನೀವು ಇದೇ ಥರ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಮಾಡ್ಕೊಳ್ಳಿ.